1.5 ಲಕ್ಷ ಜನರ ಆರೋಗ್ಯ ಕಷ್ಟಕೊಳ್ಳಲು ಬಿಡುವುದಿಲ್ಲ. ಕೊಪ್ಪಳ ಭಾಗ್ಯನಗರದ 1.5 ಲಕ್ಷ ಜನರ ಆರೋಗ್ಯ ಕಷ್ಟಕೊಳ್ಳಲು ಬಿಡುವುದಿಲ್ಲ. ಬಂಡೋಟ ಹಟಾವು, ಬಂಡೋಟ ಹಟಾವು. ತುಂಗಭದ್ರಾ ವಿಷಗೊಳಿಸುವ ಕಾರ್ಖಾನೆಗಳನ್ನು ಸೀಜ್ ಮಾಡಿ, ತುಂಗಭದ್ರಾ ವಿಷಗೊಳಿಸುವ ಕಾರ್ಖಾನೆಗಳನ್ನು ಸೀಜ್ ಮಾಡಿ, ಬಸಾಪುರ ಕೆರೆ ಜನ ಜಾನುವಾರುಗಳಿಗೆ ಮುಕ್ತಗೊಳಿಸಿ, ಬಸಾಪುರ ಕೆರೆ ಜನ ಜಾನುವಾರುಗಳಿಗೆ ಮುಕ್ತಗೊಳಿಸಿ. ಕೇಂದ್ರ ಪರಿಸರ ಇಲಾಖೆ ಶಿಫಾರಸು ಕಾರ್ಖಾನೆಗಳನ್ನು ಶಿಫ್ಟ್ ಮಾಡಿ, ಕೇಂದ್ರ ಪರಿಸರ ಇಲಾಖೆ ಶಿಫಾರಸು ಕಾರ್ಖಾನೆಗಳನ್ನು ಶಿಫ್ಟ್ ಮಾಡಿ. ಬಲ್ಡೋಟ ಹಟಾವು, ಬಲ್ಡೋಟ ಹಟಾವು. ಅಧ್ಯಕ್ಷರು, ಗೌರವಾಧ್ಯಕ್ಷರು, ರೈತ ಸಂಘದ ಶಾಸಕರಾದ ದರ್ಶನ ಪುಟ್ಟಣ್ಣಯ್ಯವರು, ನಾಯ್ಡು ಅವರು, ಇನ್ನೂ ಅನೇಕ ರೈತ ಸಂಘದ ಇಲ್ಲಿ ಧೋರಣೆಯವರು ಇದ್ದಾರೆ. ನಮ್ಮ ವಿನಂತಿ ಏನು ಅಂದ್ರೆ, ವಿಧಾನಸಭೆಯಲ್ಲಿ ಈ ಸಮಸ್ಯೆಯನ್ನು ಕುರಿತು ದರ್ಶನ್ ಪುಟ್ಟಣ್ಣಯ್ಯವರು ಮಾತಾಡಬೇಕು. ತಾವು ಸ್ಥಳವನ್ನು ನೋಡಿದ್ದೀರಿ. ಹಿರೇಬಗನಾಳದ ಸ್ಥಿತಿಯೇ 22 ಹಳ್ಳಿಗಳ ಸ್ಥಿತಿ. ಅಲ್ಲಿ ಒಂದು ಹಳ್ಳಿ ನೋಡಿದ್ರು ಅಷ್ಟೇ. 26ನ ಪುತ್ರ ಆತನಿಗೆ ಸ್ಟ್ರೋಕ್ ಆಗಿದೆ. ಅಸ್ತಮಾ, ಟಿಬಿ, ಕ್ಯಾನ್ಸರ್, ಚರ್ಮ ರೋಗ, ಹೃದಯ ರೋಗ ಇವೆಲ್ಲ ಇವೆ. ಸ್ವತಃ ಡಿಸಿ ಅವರು ಹಿರೇಬಗನಾಳದಲ್ಲಿ ಆರೋಗ್ಯದ ಸರ್ವೆ ಮಾಡಿಸಿದ್ರೆ 250 ಜನ ಪೇಷಂಟ್ಗಳಿದ್ದಾರೆ. ಅದು ಇನ್ನೂ ಸರಿಯಾದ ಸರ್ವೆ ಅಲ್ಲ. ನಮ್ಮ ಬೇಡಿಕೆ ಏನಿದೆ ಅಂದ್ರೆ, ಆ 22 ಗ್ರಾಮಗಳ ಪರಿಸರ ಅಧ್ಯಯನ ಆಗಬೇಕು. IIIC-ಯಿಂದ, ಇಂಡಿಯನ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ನಿಂದ ಜನರ 22 ಹಳ್ಳಿಗಳ ಆರೋಗ್ಯ ಸರ್ವೆ ಆಗಬೇಕು. ಈ ವಿಷಯಗಳನ್ನು ತಾವು ಅಲ್ಲಿ ಎತ್ತಬೇಕು. ಮತ್ತು ಬಂಡೋಟ ಕಂಪನಿ ಆಗಲಿ ಅಥವಾ ಯಾವುದೇ ಕಂಪನಿಯ ವಿಸ್ತರಣೆ ಆಗಬಾರದು. ಮತ್ತು ಇರುವಂತ ಕಾರ್ಖಾನೆಗಳ ಒಂದು ಮಾಲಿನ್ಯ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು. ಇಲ್ಲದೆ ಹೋದ್ರೆ ಈ ಕಂಪನಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ಇಲ್ಲಿಯ ಮುಖ್ಯ ಸಮಸ್ಯೆ ಏನು ಅಂದ್ರೆ, ಕಾರ್ಖಾನೆಗಳ ಕೇಂದ್ರೀಕರಣ ಆಗಿರೋದು. 23 ದೊಡ್ಡ ಕಾರ್ಖಾನೆಗಳಿವೆ. ಒಂದು ಅಂದಾಜಿನ ಪ್ರಕಾರ 202 ಕಾರ್ಖಾನೆಗಳು ಗಿರಿಗೇರಿ ಅಲ್ಲಾನಗರ ಬಗನಾಳದಲ್ಲಿ ಇವೆ ಅಂತ ಹೇಳಲಾಗಿದೆ. ಈ ಕಾರ್ಖಾನೆಗಳ ಕೇಂದ್ರೀಕರಣ ಬಹಳ ಒಂದು ದೊಡ್ಡ ತಪ್ಪು. ಎಲ್ಲಿಯೂ ಕೂಡ ಇಂಥ ದೊಡ್ಡ ಕೈಗಾರಿಕಾ ನಗರಗಳು ನಿರ್ಮಾಣ ಆಗಬಾರ್ದು. ಜನ ವಸತಿ ಇರಲಾರ್ದಲ್ಲಿ ಕಾರ್ಖಾನೆಗಳು ಬರಬೇಕೇ ಹೊರತು ಎಂಥ ಸ್ಥಿತಿ ಆಗಿದೆ ಅಂದ್ರೆ, ಒಂದು ಡೇರೆಯಲ್ಲಿ ಒಂಟೆ ಹೊಕ್ಕಂತಹ ಸ್ಥಿತಿ ಆಗಿದೆ. ಒಂದು ಡೇರೆಯಲ್ಲಿ ಒಂಟೆ ಹೊಕ್ಕರೆ ಅವರಿಗೆ ಒಂದು ಪ್ಯಾಕೇಜ್, ಈ ಒಂದು ಪರಿಸರ ಮಾಲಿನ್ಯದಿಂದ ಅರ್ಧಕ್ಕರ್ಧ ಬೆಳೆಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಒಂದು ಪ್ಯಾಕೇಜ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ತಾವು ದಯವಿಟ್ಟು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಬಸಾಪುರ ಕೆರೆಯನ್ನು ಕೂಡ ಮುಕ್ತಗೊಳಿಸಲಿಕ್ಕೆ ತಾವು ಒತ್ತಾಯ ಮಾಡಬೇಕು ಅಂತ ಹೇಳಿ ಎಲ್ಲ ರೈತ ಸಂಘದ ನಾಯಕರಿಗೆ ನಾವೆಲ್ಲ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನದ ಮೂಲಕ ಇನ್ನೊಮ್ಮೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ. ಕೊಪ್ಪಳ ಬಸಾಪುರ ಕೆರೆಯನ್ನು ಮುಕ್ತಗೊಳಿಸಲಿಕ್ಕೆ ಬಹಳ ದೂರದಿಂದ ಬಂದು ನೀವು ಬಿಸಿಲಿನಲ್ಲಿ ನಡೆಸಿರ್ತಕ್ಕಂಥ ಹೋರಾಟ ಎಲ್ಲ ರೈತರು ಕೂಡ, ಇಲ್ಲಿಯ ಭೀಮಸೇನವರು, ಇಲ್ಲಿ ಎಲ್ಲ ರೈತರು ಕೂಡ ಅದಕ್ಕೆ ಸಹಕರಿಸಿದ್ದಾರೆ. ಜಿಲ್ಲಾ ರೈತ ಸಂಘಕ್ಕೂ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮಟ್ಟದ ಎಲ್ಲ ನಾಯಕರಿಗೂ ಸಂಘಟನೆಗೂ ನಾವು ಕೃತಜ್ಞರಾಗಿದ್ದೇವೆ. ನಮಸ್ಕಾರ, ಧನ್ಯವಾದಗಳು.